ನೀವು ಈ ಮಾತನ್ನ ಕೇಳಿರಬಹುದು, 21 ದಿನ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೊಟ್ಟಾಗ, 21 ದಿನ ಯಾವುದೇ ಒಂದು ಅಭ್ಯಾಸವನ್ನು ಫಾಲೋ ಮಾಡಿದಾಗ ಅದು ನಮ್ಮ ಅಭ್ಯಾಸ ಆಗಿ ನಿರ್ಮಾಣ ಆಗುತ್ತೆ. ಆಗ ನೀವು ಇದನ್ನ ಫಾಲೋ ಮಾಡೋದಿಲ್ಲ, ಬದಲಾಗಿ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಮಿಂದ ಅದನ್ನ ಫಾಲೋ ಮಾಡಿಸುತ್ತೆ. ಆದರೆ ಪ್ರಶ್ನೆ ಇರೋದು ಕೇವಲ 21 ದಿನ ಯಾಕೆ? ಯಾವುದೇ ಒಂದು ಅಭ್ಯಾಸವನ್ನು 21 ದಿನನೇ ಯಾಕೆ ಫಾಲೋ ಮಾಡಬೇಕು? ಈ ಪ್ರಶ್ನೆಯ ಉತ್ತರ ನಿಮಗೆ ಯಾರು ಹೇಳೋದಿಲ್ಲ. ಆದರೆ ಈ ವಿಡಿಯೋವನ್ನು ನೀವು ಎಂಡ್ ವರೆಗೆ ನೋಡ್ತೀರಾ ಅಂದ್ರೆ ನೀವೇ ಅದರ ಉತ್ತರವನ್ನು ಕಂಡುಕೋಬಹುದು. ನೋಡಿ, 21 ದಿನದಲ್ಲಿ ಯಾವುದಾದ್ರೂ ಒಂದು ಅಭ್ಯಾಸವನ್ನು ನಿರ್ಮಾಣ ಮಾಡಿಕೊಳ್ಳಲು ಮತ್ತೆ ಅದರ ಮೇಲೆ ಕಠಿಣ ಪರಿಶ್ರಮ ಪಡಲು ಈಸಿ ಆಗಿರುತ್ತೆ. ಆಗ ಯಾರು ನಿಮ್ಮನ್ನ ತಡೆಯೋದಿಲ್ಲ. ಒಂದ್ ವೇಳೆ ನಿಮ್ಮಿಂದ ಈ ಕೆಲಸ ಆಗಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಿಮ್ಗಾಗಿ ಖಾಲಿ ಆಗಿದೆ, ನಿಮ್ಮ ಅನಿಸಿಕೆ ತಿಳಿಸಬಹುದು. ಅದಕ್ಕೂ ಮುಂಚೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ. ಹಾಗಿದ್ರೆ 21 ದಿನನೇ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ 1950ರಲ್ಲಿ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಜ್ ಇವರು ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ರು. ಇವರು ತಮ್ಮ ಅನೇಕ ಸರ್ಜರಿಗಳಿಂದ ಕಂಡುಕೊಂಡ್ರು ಪ್ಲಾಸ್ಟಿಕ್ ಸರ್ಜರಿಗೆ ಒಳಗಾದ ರೋಗಿಗಳಿಗೆ ಅದನ್ನ ಹೊಂದಿಕೊಳ್ಳಲು 21 ದಿನ ಸಮಯ ಬೇಕಾಗ್ತಾ ಇತ್ತು. ಅದನ್ನೇ ಅವರು ತಮ್ಮ ಪುಸ್ತಕ ಸೈಕೋ ಸೈಬರ್ನೆಟಿಕ್ ನಲ್ಲಿ ಬರೆದಿದ್ದಾರೆ. ಯಾವುದೇ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಲು ಅಥವಾ ಅದನ್ನ ಬಿಟ್ಟು ಬಿಡಲು ಮ್ಯಾಕ್ಸಿಮಮ್ 21 ದಿನ ಸಮಯ ಬೇಕಾಗುತ್ತೆ ಅಂತಾರೆ. ಆದರೆ ಇವತ್ತಿನ ಒತ್ತಡದ ಜೀವನ ಶೈಲಿಯ ಪ್ರಕಾರ ಯೂನಿವರ್ಸಿಟಿ ಆಫ್ ಲಂಡನ್ನ ಒಂದು ರಿಸರ್ಚ್ ಪ್ರಕಾರ ಯಾವುದೇ ಒಂದು ಅಭ್ಯಾಸವನ್ನು ಅಳವಡಿಸಿಕೊಳ್ಳಲು 64 ದಿನ ತಗೊಳ್ಳುತ್ತೆ. ಆದರೆ ಮೊದಲಿನ ಈ 21 ದಿನ ತುಂಬಾ ಉಪಯುಕ್ತ ಆಗಿರುತ್ತೆ ಅಂತ ಈ ರಿಸರ್ಚ್ ಹೇಳುತ್ತೆ. ಈ ಸಮಯದಲ್ಲಿ ನಿಮ್ಮ ಮೈಂಡ್ ಹೊಸ ಹ್ಯಾಬಿಟ್ ಸಲುವಾಗಿ ನ್ಯೂರಾನ್ಸ್ ಪಾತ್ವೆಯನ್ನ ನಿರ್ಮಾಣ ಮಾಡುತ್ತೆ, ಹಳೆ ಪ್ಯಾಟರ್ನ್ ಗಳನ್ನ ಮುರಿದು ಹೊಸ ಅಭ್ಯಾಸಗಳನ್ನ ನಿರ್ಮಾಣ ಮಾಡುತ್ತೆ. ಆದರೂ 21 ದಿನನೇ ಯಾಕೆ ಅಂದ್ರೆ ಇಷ್ಟು ಟೈಮ್ ಪೀರಿಯಡ್ ಜಾಸ್ತಿ ಅನಿಸೋದಿಲ್ಲ, ಇದನ್ನ ನಿಮ್ಮಿಂದ ಫಾಲೋ ಮಾಡಲು ಆಗೋದಿಲ್ಲ ಅಂತೇನೂ ಇಲ್ಲ. ಇಷ್ಟು ಟೈಮ್ ಪೀರಿಯಡ್ ನಮಗಾಗಿ ಇನ್ನಫ್ ಆಗಿರುತ್ತೆ. ಅದರಲ್ಲಿ ನಮಗೆ ನಮ್ಮ ರಿಸಲ್ಟ್ ಕಾಣಲು ಪ್ರಾರಂಭ ಆಗುತ್ತೆ. ಇದು ಆ ಟೈಮ್ ಪೀರಿಯಡ್ ಆಗಿದೆ. ನೀವು ಪೂರ್ತಿ ಫೋಕಸ್ಡ್ ಆಗಿದ್ದು ಡಿಸಿಪ್ಲಿನ್ ಉಳ್ಳ ವ್ಯಕ್ತಿಯಾಗಿ ನಿರ್ಮಾಣ ಆಗ್ತೀರಾ. ನೋಡಿ, ನಿಮ್ಮ ಅಭ್ಯಾಸಗಳು ಅಷ್ಟು ಬೇಗ ನಿರ್ಮಾಣ ಆಗೋದಿಲ್ಲ. ಆದರೂ ನೀವು 21 ದಿನ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಿದ್ದೆ ಆದರೆ ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಬಿಲೀವ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹಾಗಿದ್ರೆ ಈಗ ಈ 21 ದಿನದಲ್ಲಿ ಏನು ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುಂಚೆ ನಿಮ್ಮ ವಾಯ್ ಕ್ಲಿಯರ್ ಆಗೋದು ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ನಿಮ್ಮನ್ನ ನೀವು ಇಂಪ್ರೂವ್ ಯಾಕೆ ಮಾಡಿಕೊಳ್ಬೇಕು ಅಂತೀರಾ, ನೀವು ಭವಿಷ್ಯದಲ್ಲಿ ಎಲ್ಲಿ ಇರಬೇಕು ಅಂತೀರಾ, ನೀವು ಯಾವ ಗುರಿಗಳನ್ನ ಅಚೀವ್ ಮಾಡಬೇಕು ಅಂತೀರಾ, ಯಾವ ಆಕ್ಷನ್ಸ್ ಗಳನ್ನ ತಗೊಳ್ಬೇಕು ಅಂತೀರಾ. ಅದಕ್ಕೆ ಈ ಸ್ಕ್ರೀನ್ ಮೇಲೆ ಕಾಣಿಸುವ 4 ಪ್ರಶ್ನೆಗಳ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ನಿಮಗೆ ಮೆಂಟಲ್ ಕ್ಲಾರಿಟಿ ನೀಡುತ್ತೆ. ಏಕೆಂದ್ರೆ ಎಷ್ಟು ಬೇಗ ನಿಮ್ಮ ಮೈಂಡ್ ಒಳಗೆ ಕ್ಲಾರಿಟಿ ಬರುತ್ತೆ ಆಗ ನೀವು ಆ ಎಲ್ಲವನ್ನು ಅಚೀವ್ ಮಾಡ್ತೀರಾ. ಯಾವುದನ್ನ ನೀವು ಅಚೀವ್ ಮಾಡಬೇಕು ಅಂತೀರಾ. ನೋಡಿ, ತುಂಬಾ ಜನರಿಗೆ ಗೊತ್ತಿರುತ್ತೆ ಅವರಿಗೆ ಏನು ಬೇಕು ಅನ್ನೋದು, ಆದರೆ ಅವರು ಮಧ್ಯದಲ್ಲಿಯೇ ವಿಚಲಿತಗೊಳ್ತಾರೆ. ಮತ್ತೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನ ನೋಡಿ ಮತ್ತೆ ಮೊದಲಿನಿಂದ ಪ್ರಾರಂಭ ಮಾಡಲು ಮುಂದಾಗ್ತಾರೆ. ಆದರೆ ನೀವು ಈ ತರ ಮಾಡಬಾರ್ದು. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಈ 4 ಪ್ರಶ್ನೆಗಳನ್ನ ಮತ್ತೆ ಅದರ ಉತ್ತರಗಳನ್ನ ಬರೆಯಬೇಕು. ಮತ್ತೆ ಅದರ ಒಂದು ಪಟ್ಟಿ ನಿಮಗೆ ಪ್ರತಿದಿನ ಕಾಣುವ ಹಾಗೆ ಅಂಟಿಸಿ. ಒಂದ್ ವೇಳೆ ನಾ ಫಿಯರ್ಲೆಸ್ ಆಗಿದ್ರೆ ಅಂದ್ರೆ ಒಂದು ಬಾರಿಯೂ ಫೇಲ್ ಆಗ್ತಾ ಇರಲಿಲ್ಲ ಅಂದ್ರೆ ಆಗ ನಾನು ಏನು ಮಾಡ್ತಾ ಇದ್ದೆ. 2 ಈ ವರ್ಷ ಮುಕ್ತಾಯ ಆದ್ಮೇಲೆ ನನ್ನಲ್ಲಿ ಬದಲಾವಣೆ ಆದ ಯಾವೆಲ್ಲ ವಿಷಯಗಳ ಮೇಲೆ ಪ್ರೌಡ್ ಫೀಲ್ ಮಾಡ್ತಾ ಇದ್ದೆ. 3 ಯಾವೆಲ್ಲ ವಿಷಯಗಳಿವೆ ಅವುಗಳನ್ನ ನಾನು ಇವತ್ತಿನಿಂದಲೇ ಫಾಲೋ ಮಾಡುವುದನ್ನ ಸ್ಟಾಪ್ ಮಾಡಬೇಕು. ಮತ್ತೆ ಯಾವೆಲ್ಲ ವಿಷಯಗಳಿವೆ ಅವುಗಳ ಮೇಲೆ ನಾ ಕೆಲಸ ಮಾಡಲು ಪ್ರಾರಂಭ ಮಾಡಬೇಕು. 4 ನನ್ನ ಪರಿಸ್ಥಿತಿಯಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾ ಅವರಿಗೆ ಯಾವ ಸಲಹೆ ಕೊಡ್ತಾ ಇದ್ದೆ ಅವರು ಇಲ್ಲಿಂದ ಆಚೆ ಬರಲು. ಈ ಪ್ರಶ್ನೆಗಳನ್ನ ಬರೆದು ಅವುಗಳ ಉತ್ತರ ಹುಡುಕುವ ಪ್ರಯತ್ನ ಮಾಡಿ. ಆಗ ನಿಮ್ಮ ಮೈಂಡ್ಗೆ ಒಂದು ಕ್ಲಾರಿಟಿ ಸಿಗೋದು ಪ್ರಾರಂಭ ಆಗುತ್ತೆ. ನಿಮಗೆ ಕಾಡುವ ಗೊಂದಲ ಮಾಯ ಆಗಲು ಪ್ರಾರಂಭ ಆಗುತ್ತೆ. ಯಾವೆಲ್ಲ ಆಕ್ಷನ್ಸ್ ಗಳನ್ನ ತಗೊಳ್ಬೇಕು ಅನ್ನೋದು ಗೋಚರಿಸಲು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ನಾನ್ ನಿಮ್ಗೆ 5 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಇವುಗಳನ್ನ ಫಾಲೋ ಮಾಡಿ ನೀವು ಕೂಡ ಬದಲಾಗಬಹುದು. ಡೋಂಟ್ ವರಿ, ನಾನ್ ನಿಮ್ಗೆ ಬೇಗ ಎದ್ದೇಳಿ ಜಿಮ್ ಹೋಗಿ ಧ್ಯಾನ ಮಾಡಿ ಅಂತ ಹೇಳೋದಿಲ್ಲ. ಇದನ್ನೆಲ್ಲ ನೀವು ಮಾಡಲೇಬೇಕು. ಆದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಇದರ ಹಿಂದಿನ ಕಾರಣ ಏನು ಮತ್ತೆ ಯಾಕೆ ನಾವು ಇದನ್ನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಅಂಡ್ ಬಿಲೀವ್ ಮೀ, 21 ದಿನ ನೀವು ಇದನ್ನೆಲ್ಲ ಮಾಡಿದ್ದೆ ಆದ್ರೆ 22ನೇ ದಿನದಿಂದ ನಿಮ್ಮ ಮೇಲೆ ನೀವೇ ನಂಬಿಕೆ ಮಾಡೋದಿಲ್ಲ. ನಾ ಈ ತರ ಹೇಗೆ ಬದಲಾವಣೆ ಆದೆ ಅಂತ. ನಾನ್ ನಿಮ್ಗೆ ಇದನ್ನ ಹೇಳೋದಿಲ್ಲ 4ನೇ ಪಾಯಿಂಟ್ ಇಂಪಾರ್ಟೆಂಟ್ ಆಗಿದೆ, 5ನೇ ಪಾಯಿಂಟ್ ಇಂಪಾರ್ಟೆಂಟ್ ಆಗಿದೆ ಅಂತ. ಏಕೆಂದ್ರೆ ಎಲ್ಲವೂ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ಫೈಟ್ ವಿತ್ ಸ್ಮಾಲ್ ಹ್ಯಾಬಿಟ್. ಇವತ್ತಿನಿಂದ 2500 ವರ್ಷಗಳ ಮುಂಚೆ ಸಂಜು ಹೆಸರಿನ ಒಬ್ಬ ಚೈನೀಸ್ ಯೋಧ ಇದ್ದ. ಆತನ ಫೇಮಸ್ ಪುಸ್ತಕ ದ ಆರ್ಟ್ ಆಫ್ ವಾರ್ ನಲ್ಲಿ ಅವರು ಹೇಳ್ತಾರೆ, ನಾನು ನನ್ನ ಅತ್ಯಧಿಕ ಯುದ್ಧ ಮಾಡದೇನೆ ಗೆದ್ದಿದ್ದೇನೆ ಅಂತಾರೆ. ಏಕೆಂದ್ರೆ ಅವರು
ತಮ್ಮ ಸಾಮ್ರಾಜ್ಯದಲ್ಲಿದ್ದ ಅತ್ಯಧಿಕ ರಾಜ್ಯಗಳನ್ನ ದುರ್ಬಲ ರಾಜ್ಯಗಳ ಜೊತೆಗೆ ಯುದ್ಧ ಮಾಡಿಯೇ ಗೆದ್ದಿದ್ರು. ಮತ್ತೆ ಈ ದುರ್ಬಲ ರಾಜ್ಯಗಳನ್ನ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಶಾಲವಾಗಿ ನಿರ್ಮಾಣ ಮಾಡಿದ್ರು. ಇದರಿಂದ ಈಗ ಅವರಿಗೆ ದೊಡ್ಡ ರಾಜ್ಯಗಳ ಜೊತೆಗೆ ಯುದ್ಧ ಮಾಡಲು ಯಾವುದೇ ಭಯ ಇರಲಿಲ್ಲ. ಮತ್ತೆ ಬಲಿಷ್ಠ ರಾಜ್ಯಗಳ ಜೊತೆಗೆ ಯುದ್ಧ ಮಾಡಲು ಇಂತಹ ಸ್ಥಾನಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಉದಾಹರಣೆಗೆ ಮರುಭೂಮಿ ಅಥವಾ ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಪ್ರದೇಶ, ಅಲ್ಲಿ ಬಲಿಷ್ಠ ಸೈನ್ಯದ ಜೊತೆಗೆ ಯುದ್ಧ ಮಾಡ್ತಾ ಇದ್ರು. ದೊಡ್ಡ ಸೈನ್ಯದ ಜೊತೆಗೆ ಹೋರಾಡುವುದು ಕಷ್ಟ ಆಗುತ್ತೆ, ಆದರೆ ಸಣ್ಣ ಪುಟ್ಟ ರಾಜ್ಯಗಳ ಜೊತೆಗೆ ಹೋರಾಟ ಮಾಡಿ ತಮ್ಮನ್ನು ತಾವು ಇಷ್ಟೊಂದು ಸ್ಟ್ರಾಂಗ್ ಮಾಡಿಕೊಂಡಿದ್ರು. ಇದರಿಂದ ದೊಡ್ಡ ರಾಜ್ಯಗಳ ಜೊತೆಗೆ ಹೋರಾಡುವುದು ಈಸಿ ಆಗ್ತಾ ಇತ್ತು. ಅದೇ ತರ ದೊಡ್ಡ ಅಭ್ಯಾಸಗಳ ವಿರುದ್ಧ ಹೋರಾಡುವುದು ಕಷ್ಟ ಆಗುತ್ತೆ. ಅದಕ್ಕೆ ನಾ ಮೊದಲೇ ಹೇಳಿದ್ದು ಫೈಟ್ ವಿತ್ ಸ್ಮಾಲ್ ಹ್ಯಾಬಿಟ್ ಅಂತ. ಏಕೆಂದ್ರೆ ಈಗ ನಿಮಗೆ ದೊಡ್ಡ ಅಭ್ಯಾಸಗಳನ್ನ ಬದಲಾವಣೆ ಮಾಡಲು ಕಷ್ಟ ಆಗೋದಿಲ್ಲ. ಒಂದ್ ವೇಳೆ ನೀವು ಸ್ಟಡಿ ಮಾಡ್ತಾ ಇದ್ರೆ, ಇಂತಹ ಸ್ಥಾನದಲ್ಲಿ ಕುತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಧ್ಯಾನ ವಿಚಲಿತಗೊಳಿಸುವ ಅನೇಕ ಸಾಧನಗಳಿವೆ. ಉದಾಹರಣೆಗೆ ಹಾಸಿಗೆ ಅಲ್ಲೇ ಇದೆ, ನಿಮ್ಮ ಫೋನ್ ಪಕ್ಕದಲ್ಲೇ ಇದೆ. ಯಾವಾಗ ನೀವು ನಿಮ್ಮ ಇಂಪಾರ್ಟೆಂಟ್ ಕೆಲಸಗಳನ್ನ ಇಂತಹ ಸ್ಥಾನದಲ್ಲಿ ಕುತ್ಕೊಂಡು ಮಾಡ್ತೀರಾ, ಅಲ್ಲಿ ನಿಮಗೆ ಈಸಿಲಿ ಡಿಸ್ಟರ್ಬ್ ಮಾಡಬಹುದು. ಅಲ್ಲಿ ನಿಮ್ಮಿಂದ ಏಕಾಗ್ರತೆ ಸಾಧಿಸಲು ಆಗೋದಿಲ್ಲ, ಪೂರ್ತಿ ಫೋಕಸ್ಡ್ ಆಗಿದ್ದು ಆ ಕೆಲಸ ಪೂರ್ಣಗೊಳಿಸಲು ಆಗೋದಿಲ್ಲ. ಅದಕ್ಕೆ ನೀವು ಮೊದಲು ಸಣ್ಣ ಸೈನ್ಯದ ಜೊತೆಗೆ ಹೋರಾಟ ಮಾಡಬೇಕು. ಸಣ್ಣ ಪುಟ್ಟ ಅಭ್ಯಾಸಗಳನ್ನ ಬದಲಾವಣೆ ಮಾಡಿ ತನ್ನ ಒಳಗಿನ ವಿಲ್ ಪವರ್ ಅನ್ನ ಹೆಚ್ಚಿಸಿಕೊಳ್ಬೇಕು. ಏಕೆಂದ್ರೆ ಇದು ನಿಮಗೆ ದೊಡ್ಡ ಅಭ್ಯಾಸಗಳನ್ನ ಬದಲಾವಣೆ ಮಾಡಲು ಸಹಾಯ ಮಾಡುತ್ತೆ. ನೋಡಿ, ಈಗ ಇದಂತೂ ಗೊತ್ತಾಯ್ತು, 21 ದಿನ ಕೆಲಸ ಮಾಡಬೇಕು, ಆದರೆ ಯಾವ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆಗ ನೀವು ಮತ್ತೆ ಅಲ್ಲೇ ಹೋಗ್ತೀರಾ ಎಲ್ಲಿ ನಿಮ್ಮ ಮನಸ್ಸು ನಿಮ್ಮನ್ನ ತಗೊಂಡು ಹೋಗುತ್ತೆ. ಅದಕ್ಕೆ ಪಾಯಿಂಟ್ ನಂಬರ್ 2, ಸೆಟ್ 21 ಡೇಸ್ ಗೋಲ್. ಈಗ ನಿಮ್ಮ ಯಾವುದೇ ಗುರಿ ಇರಲಿ, ಮೊದಲು ಅದನ್ನ ಫಿಕ್ಸ್ ಮಾಡಿ. ಈ 21 ದಿನದಲ್ಲಿ ನಾ ಇದನ್ನ ಅಚೀವ್ ಮಾಡಬೇಕು ಅನ್ನೋದನ್ನ ಖಾತರಿಪಡಿಸಿ. ಈ 21 ದಿನ ಆದ್ಮೇಲೆ 25ನೇ ದಿನ ನಾ ಈ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಿ. ಮತ್ತೆ ನಾ ಈ ಮಾತಿನ ಗ್ಯಾರಂಟಿ ತಗೊಳ್ತೀನಿ, ಒಂದ್ ವೇಳೆ ನೀವು ಈ 21 ದಿನದ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿಯನ್ನ ಫಾಲೋ ಮಾಡಿದ್ದೆ ಆದ್ರೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಪೂರ್ತಿ ರೆಡಿಯಾಗಿ ಇರ್ತೀರಾ. ಈಗ ಆ ಗುರಿ ಬೆಳಗ್ಗೆ ಬೇಗ ಎದ್ದು ಧ್ಯಾನ ಮಾಡುವುದೇ ಆಗಿರ್ಬೋದು, ವ್ಯಾಯಾಮ ಮಾಡುವುದಾಗಿರ್ಬೋದು, ಅಥವಾ ಸ್ಕಿಲ್ಸ್ ಕಲಿಯುವುದು ಆಗಿರ್ಬೋದು, ಜರ್ನಲಿಂಗ್ ಬರೆಯೋದು ಆಗಿರ್ಬೋದು, ಇಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್ ಪುಸ್ತಕ ಓದುವುದೇ ಆಗಿರ್ಬೋದು, ಅಥವಾ ನಿಮ್ಮ ಸ್ಟಡಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದುವುದೇ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟ ಆಗಿರುವ ಯಾವುದಾದ್ರೂ ಒಂದು ಅಭ್ಯಾಸ ಆಗಿರ್ಬೋದು. ಅದನ್ನ ಮೊದಲು ಫಿಕ್ಸ್ ಮಾಡಿ. ಪಾಯಿಂಟ್ ನಂಬರ್ 3, ಕಟ್ ಯುವರ್ ಕನೆಕ್ಷನ್, ಗೋ ಇನ್ ಐಸೋಲೇಷನ್. ಈಗ ನೀವು ಒಬ್ಬ ಕ್ರಿಯೇಟರ್ ಆಗಿದ್ರೆ ಅಥವಾ ನೀವು ಒಂದು ಇಂತಹ ಫೀಲ್ಡ್ ನಲ್ಲಿ ಇದ್ರೆ ಅಲ್ಲಿ ನೀವು ಯೋಚನೆ ಮಾಡಬೇಕಾಗತ್ತೆ. ಅಂದ್ರೆ ಈ ಪಾಯಿಂಟ್ ಅನ್ನ ಗಮನವಿಟ್ಟು ಕೇಳಿ. ನೋಡಿ, ನೀವು ಜೀವನದಲ್ಲಿ ನಿಜವಾಗ್ಲೂ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ಜಗತ್ತಿನಿಂದ ನಿಮ್ಮ ಕನೆಕ್ಷನ್ ಅನ್ನ ಕಟ್ ಮಾಡಿಕೊಳ್ಬೇಕಾಗತ್ತೆ. ನೀವು ಆ ಎಲ್ಲ ಕೆಲಸಕ್ಕೆ ಬಾರದೇ ಇರೋ ಜನರಿಂದ ದೂರ ಉಳಿಯಬೇಕು. ಕೇವಲ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಈಗ ನಾನು ನಿಮ್ಗೆ ವಾಟ್ಸ್ಆಪ್ ನಲ್ಲಿ ಅನ್ಅವೈಲೇಬಲ್ ಅಂತ ಬರೆಯಲು ಹೇಳೋದಿಲ್ಲ, ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳೋದಿಲ್ಲ. ನೀವು ಈ ತರ ಮಾಡಲೇಬಾರದು. ಏಕೆಂದ್ರೆ ಇದೆಲ್ಲ ಮಾಡೋದ್ರಿಂದ ಮತ್ತೆ ನೀವು ಸ್ಟ್ರಾಂಗ್ ಹ್ಯಾಬಿಟ್ ಜೊತೆಗೆ ಹೋರಾಟ ಮಾಡಿದಂತಾಗುತ್ತೆ. ಅದಕ್ಕೆ ನಾನು ನಿಮ್ಗೆ ಮೊದಲೇ ಹೇಳಿದ್ದು, ನೀವು ನಿಮ್ಮ ವೀಕ್ ಹ್ಯಾಬಿಟ್ಸ್ ಗಳ ಮೇಲೆ ಕೆಲಸ ಮಾಡಬೇಕು ಅಂತ. ಅವುಗಳನ್ನ ಡಿಲೀಟ್ ಮಾಡೋ ಬದಲು ಅದರಲ್ಲಿ ಇಂತಹ ಕಂಟೆಂಟ್ ಕನ್ಸ್ಯೂಮ್ ಮಾಡಿ, ಅದರಿಂದ ನಿಮಗೆ ಲಾಭ ಆಗಬೇಕು. ಉದಾಹರಣೆಗೆ, ನೀವು ಸ್ಟಡಿ ಮಾಡ್ತಾ ಇದ್ರೆ ಯೂಟ್ಯೂಬ್ ನಲ್ಲಿ ನಿಮ್ಮ ಸ್ಟಡಿ ರಿಲೇಟೆಡ್ ವಿಡಿಯೋಗಳನ್ನ ನೋಡಿ, ಇನ್ಸ್ಟಾಗ್ರಾಮ್ ನಲ್ಲಿ ಇಂತಹ ಇಮೋಷನಲ್ ರೀಲ್ಸ್ಗಳನ್ನು ನೋಡಿ, ಅವುಗಳನ್ನು ನೋಡಿ ನೀವೇ ಸ್ವತಃ ಆ ಆ್ಯಪನ್ನು ಕ್ಲೋಸ್ ಮಾಡಬೇಕು. ಮತ್ತೆ ಫೇಸ್ಬುಕ್ನಲ್ಲಿ ಇಂತಹ ವಿಡಿಯೋಗಳನ್ನು ನೋಡಿ, ಅದರಿಂದ ನಿಮಗೆ ಪ್ರೇರಣೆ ಸಿಗಬೇಕು. ಯಾವಾಗ ನೀವು ಈ ವೀಕ್ ಹ್ಯಾಬಿಟ್ಸ್ಗಳ ವಿರುದ್ಧ ಹೋರಾಟ ಮಾಡುವುದನ್ನು ಕಲಿತೀರಾ, ಆಗ ನೀವು ದೊಡ್ಡ ದೊಡ್ಡ ಆಕ್ಷನ್ಸ್ಗಳನ್ನು ತಗೊಳ್ಬಹುದು. ಆದರೆ ಇದನ್ನೆಲ್ಲ ನೀವು ಏಕಾಂತದಲ್ಲಿ ಇದ್ದಾಗಲೇ ಮಾಡಬೇಕು. ಏಕೆಂದ್ರೆ ಯಾವಾಗ ನೀವು ನಿಮ್ಮ ಗೆಳೆಯರ ಜೊತೆಗೆ ಸೇರಿಕೊಂಡು ಇವುಗಳನ್ನು ಮಾಡ್ತೀರಾ, ಆಗ ಖಂಡಿತ ಲಿಮಿಟೇಷನ್ ಅನ್ನ ಕ್ರಾಸ್ ಮಾಡ್ತೀರಾ. ಪಾಯಿಂಟ್ ನಂಬರ್ 4 ಈಸ್ ಗ್ರಾಟಿಟ್ಯೂಡ್. ದೇವರಿಗೆ ಧನ್ಯವಾದ ಹೇಳಿ. ಭಗವಂತ ನಿಮ್ಗೆ ಎಲ್ಲವನ್ನೂ ನೀಡಿದ್ದಾನೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರುವುದು ನಿಮ್ಗೆ ಸುಂದರವಾದ ಶರೀರವನ್ನು ನೀಡಿದ್ದಾನೆ. ಕೆಲವೊಬ್ಬರ ಬಳಿ ಅದು ಕೂಡ ಇಲ್ಲ. ನಿಮ್ಮ ಜೊತೆಗೆ ನಿಮ್ಮ ತಂದೆ ತಾಯಿ ಇದ್ದಾರೆ, ಕೆಲವೊಬ್ಬರ ಬಳಿ ಅದೂ ಇಲ್ಲ. ನಿಮಗೆ ಒಂದೊಳ್ಳೆ ಮನೆ ಕೊಟ್ಟಿದ್ದಾನೆ, ಕೆಲವೊಬ್ಬರ ಬಳಿ ಅದೂ ಇಲ್ಲ. ಹೊಟ್ಟೆ ತುಂಬಾ ಆಹಾರ ಸಿಗ್ತಾ ಇದೆ, ಕೆಲವೊಬ್ಬರಿಗೆ ತುತ್ತು ಅನ್ನ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಜೀವನದಲ್ಲಿ ನೆಪ ಮಾಡುವುದನ್ನು ಬಿಟ್ಟಾಕಿ, ದೇವರೇ ನನ್ನ ಬಳಿ ಅದೂ ಇಲ್ಲ, ಇದೂ ಇಲ್ಲ, ದೇವರು ನನಗೆ ಯಾಕೆ ಸಮಸ್ಯೆಗಳನ್ನು ನೀಡಿದ್ದಾನೆ, ನನ್ನ ಜೊತೆಗೆ ಕೆಟ್ಟದ್ದು ಯಾಕಾಗುತ್ತೆ, ಈ ತರ ಎಲ್ಲ ಅನ್ಕೋಬೇಡಿ. ಏಕೆಂದ್ರೆ ಎಲ್ಲವೂ ನಿಮ್ಮ ಬಳಿ ಇದ್ದು ನಿಮ್ಗೆ ಭಗವಂತ ಮೋಸ ಮಾಡಿದ್ದಾನೆ ಅಂದ್ರೆ ಯಾರ ಬಳಿ ನಿಜವಾಗ್ಲೂ ಏನೂ ಇಲ್ಲ, ಅವರ ಜೊತೆಗೆ ಭಗವಂತ ಯಾಕೆ ಹೀಗೆ ಮಾಡಿದ್ದಾನೆ ಅನ್ನೋದರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ನಿಮ್ಮ ಬಳಿ ಏನಿದೆ ಅದಕ್ಕೆ ಕೃತಜ್ಞತೆ ತಿಳಿಸಿ, ದೇವರಿಗೆ ಧನ್ಯವಾದ ಹೇಳಿ. ಈಗ ತಿಳಿಯೋಣ ಕೊನೆಯ ಪಾಯಿಂಟ್ ಬಗ್ಗೆ. ಥಿಂಕ್ ಅಬೌಟ್ ಯುವರ್ ಪೇರೆಂಟ್ಸ್. ಯಾವಾಗ ನಿಮ್ಗೆ ಕೆಲಸ ಮಾಡಲು ಆಗೋದಿಲ್ಲ, ಯಾವಾಗ ನಿಮ್ಗೆ ಓದಲು ಆಗೋದಿಲ್ಲ, ಆಗ ಒಂದು ಸಲ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಕಣ್ಣು ಮುಚ್ಚಿ ಒಂದು ಬಾರಿ ಬಾಲ್ಯದ ನೆನಪುಗಳನ್ನ ನೆನಪಿಸಿ. ಹೇಗೆ ನಿಮ್ಮ ತಂದೆ ತಾಯಿ
ಹಗಲು ರಾತ್ರಿ ಕಷ್ಟಪಟ್ಟು ನಿಮಗೆ ಇಲ್ಲಿವರೆಗೆ ತಂದಿದ್ದಾರೆ. ನಿಮ್ಮ ಒಂದೊಂದು ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳನ್ನ ಪೂರ್ಣಗೊಳಿಸಿದ್ದಾರೆ. ನಿಮ್ಮ ಸ್ಕೂಲ್ ಕಾಲೇಜ್ ಫೀಸ್ ಪೇ ಮಾಡ್ತಾ ಇದ್ದಾರೆ ಅಂತ ನೀವು ಇದಕ್ಕಾಗಿಯೇ ಕಠಿಣ ಪರಿಶ್ರಮ ಪಡ್ತಾ ಇಲ್ಲ. ನಿಮ್ಮ ಮನಸ್ಸು ವಿಚಲಿತಗೊಳ್ಳುತ್ತೆ. ನಿಮಗೆ ಕೆಲಸ ಮಾಡಲು ಮೂಡ್ ಬರೋದಿಲ್ಲ. ಇಲ್ಲ ನಿಮಗೆ ನಿಮ್ಮ ಗೆಳೆಯರ ಜೊತೆಗೆ ಆಚೆ ಹೋಗೋದಿದೆ. ಇಲ್ಲ ಕೆಲಸ ಮಾಡಿ ಮಾಡಿ ನಿಮ್ಮ ದೇಹ ದಣಿದಿದೆ. ಹಾಗಿದ್ರೆ ನಮ್ಮ ತಂದೆ ತಾಯಿ ಜೊತೆಗೂ ಇದೆಲ್ಲ ಆಗ್ಬಹುದು ಅಲ್ವಾ? ಅವರು ಮನುಷ್ಯರೇ ಅಲ್ವಾ? ಅವರಿಗೂ ಆಸೆಗಳಿರುತ್ತೆ, ಅವರಿಗೂ ಕನಸುಗಳಿರುತ್ತೆ. ಕಳೆದ 10 ರಿಂದ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ದೇಹ ಕೂಡ ದಣಿಯೋದಿಲ್ವಾ? ದಣಿಯುತ್ತೆ. ಅವರಿಗೂ ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಆದರೆ ಅವರು ನಿಮ್ಮ ಹಾಗೆ ನೆಪ ಮಾಡೋದಿಲ್ಲ. ಅವರು 1 ತಿಂಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಮನೆಯ ಪರಿಸ್ಥಿತಿ ಏನಾಗಬಹುದು? ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಒಂದು ಸಲ ಗಂಭೀರವಾಗಿ ಯೋಚನೆ ಮಾಡಿ. ನೀವು ಯೋಚನೆ ಮಾಡಿದಾಗ್ಲೇ ನಿಮ್ಮಲ್ಲಿ ಮೋಟಿವೇಶನ್ ಜಾಸ್ತಿ ಆಗೋದು. ಮತ್ತೆ ಆ ಮೋಟಿವೇಶನ್ ಮುಂದೆ ಈ ಮೋಟಿವೇಶನ್ ಉಪಯೋಗಕ್ಕೆ ಬರೋದಿಲ್ಲ. ಈಗ ಆಯ್ಕೆ ನಿಮ್ಮ ಕೈನಲ್ಲಿದೆ. ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಾ ಅಥವಾ ಇಲ್ಲ ಅನ್ನೋದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.